ದೋಮಕನಾಳ ಗ್ರಾಮದ ಜನರು ರಸ್ತೆ ಬಂದ್ ಮಾಡಿ ಧರಣಿ. ಚಡಚಣ ದೋಮಕನಾಳ ಗ್ರಾಮದ ಊರಿನಿಂದ ಹೊರಗಡೆ ಹೋಗಬೇಕಾದರೆ ಎಲ್ಲ ಹಳ್ಳಿಗಳ ರಸ್ತೆಯು ತೆಗ್ಗು ಬಿದ್ದು ಹಾಳಾಗಿ ಹೋಗಿವೆ. ಮಳೆಯಿಂದ ಕೂಡ ಜನರು ಎಲ್ಲರೂ ಕಂಗಾಲಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಟಿಪ್ಪರ್ ಲಾರಿ, ಬಸ್ಸು, ಕಾರು ಓಡಾಡುವಂತಹ ಪರಿಸ್ಥಿತಿಯೂ ಕೂಡ ಇಲ್ಲ. ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಹೋಗಬೇಕಾದರೆ ಕೈಯಲ್ಲಿ ಜೀವ ಹಿಡಿದು ಹೋಗಬೇಕಾಗುತ್ತದೆ. ಕಾರಣ ಮಳೆಯಿಂದಾಗಿ ಎಲ್ಲ ರಸ್ತೆಗಳು ತೆಗ್ಗು ದಿನ್ನಿ, ರಸ್ತೆ ಮೇಲೆ ಸಂಪೂರ್ಣ ನೀರು. ಹೀಗಾದರೆ ಈ ಗ್ರಾಮದ ಜನರು ಬೇರೆ ಊರಿಗೆ ಹೋಗುವುದಾದರೂ ಹೇಗೆ ಎಂದು ಪ್ರಶ್ನೆಯಾಗಿದೆ. ಮತ್ತು ದುಮಕನಾಳದಿಂದ ಸಾತಲಗಾಂವ್ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಮಳೆ ನೀರಿಂದಾಗಿ ಸಿಡಿ ವರ್ಕ್ಗಳು ಅದರೊಳಗಿನ ಪೈಪ್ಗಳನ್ನು ಒಡೆದು ಹೋಗಿವೆ. ನೀರಿನ ರಭಸಕ್ಕೆ ರಸ್ತೆಗಳೆಲ್ಲ ಕೊಚ್ಚು ಹೋಗಿವೆ ಮತ್ತು ಡಂಪರ್ ಮತ್ತು ಟಿಪ್ಪರ್ಗಳು ಹಾವಳಿಯಿಂದ ಸಂಪೂರ್ಣ ರಸ್ತೆ ಒಡೆದು ಹಾಳಾಗಿವೆ. ಇಲ್ಲಿನ ಜನ ಸಾಮಾನ್ಯರಾಗಿ ಹಾಗೂ ವೃದ್ಧರಿಗೆ, ಚಿಕ್ಕ ಮಕ್ಕಳಿಗೆ ಹಾದು ಹೋಗಲು ಬಹಳಷ್ಟು ಸಮಸ್ಯೆಯಾಗಿದೆ. ಆದ್ದರಿಂದ ನಾವು ಗ್ರಾಮಸ್ಥರು, ಯುವಕರು ಎಲ್ಲರೂ ಸೇರಿ ರಸ್ತೆ ತಡೆ ನಡೆಸಿ ಬಂದ್ ಮಾಡಲಾಯಿತು. ಇಲ್ಲಿಯವರೆಗೂ ಯಾವ ನಮ್ಮ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸುಳಿವೂ ಇಲ್ಲ. ದಯಮಾಡಿ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮಕ್ಕೆ ಬಂದು ಇಂದಿನ ಪರಿಸ್ಥಿತಿ ಆಲಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಪತ್ರಿಕೆಯವರು ಮುಖಾಂತರ ಆಗ್ರಹಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ಮುಂದೊಂದು ದಿನ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಭೀಮನಗೌಡ ಪಾಟೀಲ್ ಚಡಚಣ ಮಂಡಲ ಬಿಜೆಪಿ ಮುಖಂಡ ಸಂದೇಶವನ್ನು ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ರಸ್ತೆ ತಡೆ ನಡೆಸಿದವರು ಮಲ್ಲಿಕಾರ್ಜುನ್ ಗೋರ್ಪಡೆ, ಹಾಜೆ ಸಾಹೇಬ್ ಶೇಖ್, ಮಂಜುನಾಥ್ ಪಾಟೀಲ್, ಮೈಬೂಬ್ ಬಿದ್ರಿ, ಗೋಪಾಲ್ ಅಕ್ಕಲ್ಕೂಟ್, ಶಿವಪುತ್ರ ಗೋರ್ಪಡೆ, ಯೋಗೇಶ್ ಪಾಟೀಲ್, ಸಿದ್ಗೊಂಡ್ ಪಾಟೀಲ್ ಮತ್ತು ಗ್ರಾಮದ ಜನರು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.